ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. KGF ಬಾಬು ಇವತ್ತು ಕೋಟಿ ಹೊಡೆಯ ಕಣ್ರಿ. ಆತನ ಮನೆ, ಆತನ ಬಂಗ್ಲೆ ನೋಡೋದಕ್ಕೆ ಆಕಾಶದ ಎತ್ತರಕ್ಕೆ ತಲೆ ಎತ್ತಿ ನೋಡ್ಬೇಕಾದ್ರೆ ಏನಿದ್ರೆ ಏನ್ ಪ್ರಯೋಜನ? ಮಗನೇ ತಿರುಗಿ ಬಿದ್ದಿದ್ದಾನೆ ತಂದೆ ವಿರುದ್ಧ. ಏನ್ ಮಗ 25 ವರ್ಷ ಅಫ್ನಾನ್ ಶರೀಫ್ ಅಂತೇಳಿ ಅಪ್ಪನ ವಿರುದ್ಧನೇ ಆಸ್ತಿ ವಿಚಾರಕ್ಕೆ ತಿರುಗೆದ್ದಿದ್ದಾನೆ. ಹೊಟ್ಟೆಗೆ ತಿನ್ನೋದು ಎಷ್ಟೇ ಏನೇ ಇದ್ರೂ ಕೂಡ, ಹಣ ಆಸ್ತಿ ಅಂತಸ್ತಿದ್ರು ಕೂಡ ಹೊಟ್ಟೆಗೆ ಇಷ್ಟೇ ಅನ್ನ ಸೇರೋದು. ಅದಕ್ಕೆ ಸರ್ವಜ್ಞ ಏನ್ ಹೇಳ್ತಾರೆ ಇಲ್ಲಿ, ವಚನ ಅದ್ಭುತವಾಗಿದೆ, ಕೇಳಿಸ್ಕೊಳ್ಳಿ. ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ನರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚೆಂದ ಸರ್ವಜ್ಞ. ವಾಹ್, ಎಂತ ಮಾತು ನೋಡಿ ಸರ್ವಜ್ಞ ಹೇಳಿರುವಂತ ಮಾತು. ಬೆಚ್ಚನೆಯ ಒಂದಿಷ್ಟು ಗೂಡಿರ್ಬೇಕಷ್ಟೇ, ಮನೆ ಖರ್ಚು ಮಾಡೋದಕ್ಕೆ ಒಂದಿಷ್ಟು ಹೊನ್ನು, ಆಮೇಲೆ ಇಚ್ಛೆ ನರಿವ ಸತಿ, ಸೊ ಪತ್ನಿ, ಮನೆಯಲ್ಲಿ ಹೆಂಡತಿ, ಇದಿಷ್ಟು ಇದ್ಬಿಟ್ರೆ ಸ್ವರ್ಗನೇ ಬೇಡ ನಮ್ಗೆ, ಅಚ್ಚು ಕಿಚ್ಚು ಸ್ವರ್ಗಕ್ಕೆ ಅಂತೇಳಿ. ಎಂತ ಅದ್ಭುತವಾದಂತ ವಚನ ಇದೆಲ್ಲವೂ ಕೂಡ. ನೋಡಿ ಇಲ್ಲಿ ಏನು KGF ಬಾಬು ಹತ್ರ ಎಲ್ಲ ಕೂಡ ಇದೆ, ಆದ್ರೆ ಅನುಭವಿಸೋದಕ್ಕೆ ತಿನ್ನೋದಕ್ಕೆ ಆಗ್ತಾ ಇಲ್ಲ. ರಾಶಿಗಟ್ಲೆ ಏನು ಊಟ ಬೇಕು ಅಂದ್ರೆ ರಾಶಿಗಟ್ಲೆ ತರ್ಸಾಕೊಂಬೋದು, ನೆಮ್ಮದಿ ಇಲ್ಲ. ಹಾಸಿಗೆ ಕಾಲ್ ಚಾಚಿ ಮಲಗೋ ಅಷ್ಟು ಹಾಸಿಗೆ, ಇಡೀ ಆ ಬಂಗ್ಲೆ ತುಂಬಾ ಹೊರಳಾಡಿದ್ರು ಕೂಡ ಆತನಿಗೆ ಪಾಪ ನಿದ್ರೆ ಬರೋದಿಲ್ಲ. ತಿರುಗಿ ಬಿದ್ದಿರೋ ಒಬ್ಬ ಮಗ. ಸೊ ಹೀಗೆ ಇನ್ನು ಹೆಂಡತಿ ಬೇಡ ಬಿಡಿ, ಹೆಂಡತಿ ಮಗಳ ಬಗ್ಗೆ ಹೇಳೋ ಅಂಥದ್ದು ಬೇಡ. ಸೊ ಇಲ್ಲಿ ಏನ್ KGF ಬಾಬು ಬಗ್ಗೆ ಇಷ್ಟಕ್ಕೂ ಏನಾಗಿದೆ ಅಂದ್ರೆ, ಇವತ್ತು ಚಿಕ್ಕಪೇಟೆ ಏನು ವಿಧಾನಸಭಾ ಕ್ಷೇತ್ರದ ಒಂದಷ್ಟು ನಿವಾಸಿಗಳು ಬಂದು KGF ಬಾಬು ಮನೆ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು. ಮುಸಲ್ಮಾನ್ರೆ, ಅದರಲ್ಲಿ ಮುಸಲ್ಮಾನ ಮಹಿಳೆ ಸಹೋದರಿಯರು ಇದ್ರು ಹೆಚ್ಚಾಗಿ. ಸೊ ಬೂರ್ಗ ಹಾಕೊಂಡು ಬಂದಿದ್ರು, ಒಂದಷ್ಟು ಮುಸಲ್ಮಾನರು ಇದ್ರು, ಬೇರೆಯವರು ಇದ್ರು ಅಂತ ಅನ್ಕೊಳ್ಳಿ. ಯಾಕೆ KGF ಬಾಬು ಅವ್ರ ಮನೆ ಮುಂದೆ ಯಾಕೆ ಪ್ರೊಟೆಸ್ಟ್ ಮಾಡಿದ್ರು ಅಂತ ನೋಡಿದ್ರೆ, ಈತ ಮಾಡ್ಕೊಂಡ್ರಂತ ಫಜೀತಿ ಒಂದೆರಡಲ್ಲ. ಇದೇ 2023 ಚುನಾವಣೆ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಎಲೆಕ್ಷನ್ಗೆ ನಿಲ್ತಾರೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಆಗ RV ದೇವರಾಜ್ ಕೂಡ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿರ್ತಾರೆ. ಜೊತೆಯಲ್ಲಿ ಗರುಡಾಚಾರ್, ಪ್ರಸ್ತುತ ಏನು MLA, ಆ ಕ್ಷೇತ್ರದ MLA. ಸೊ ಗರುಡಾಚಾರ್ ಕೂಡ ಅಲ್ಲಿ BJP ಇಂದ ಸ್ಪರ್ಧೆ ಮಾಡಿರ್ತಾರೆ. ವಿಷಯ ಏನಂದ್ರೆ, ಈ KGF ಬಾಬು ಏನ್ ಮಾಡ್ತಾರೆ, ಒಂದಷ್ಟು ದುಡ್ಡು ಇರುತ್ತಲ್ಲ, ಏನ್ ಬೇವ್ರ ನೀರು ಸುರಿಸಿ ನಿಮ್ ತರ ದುಡ್ದಿರೋ ಅಂತ ದುಡ್ಡಂತೂ ಅಲ್ಲ ಬಿಡಿ. KGF ಬಾಬುಗೆ ದುಡ್ಡು ಮಾಡೋ ರೂಟ್ ಗೊತ್ತಾಗ್ಬಿಟ್ಟಿತ್ತು, KGF ಇಂದಾನೆ ಗೊತ್ತಾಗಿತ್ತು. ಆ ರಾಶಿಗಟ್ಲೆ ಏನು ಇದು ಬರುತ್ತಲ್ಲ, ಏನ್ ಹೇಳ್ತಾರೆ ಅದಕ್ಕೆ, ಅಪ್ಪಿಸ್ರು ಅಂತಾನೋ ಏನೋ ಹೇಳ್ತಾರೆ. ನಾವು KGF ಹೋಗಿದ್ದಂತ ಸಂದರ್ಭದಲ್ಲಿ ಹೇಳಿದ್ರು, ಅಲ್ಲಿ ಇದ್ದಂತ ಆ KGF ನ ನಿವಾಸಿಗಳು ಹೇಳಿದ್ರು. KGF ನಿವಾಸಿ ಅಲ್ಲ, KGF ನ ಎಂಪ್ಲಾಯಿ ಹೇಳಿದಂಥದ್ದು. ಆ ಲೋಡ್ ಗಟ್ಲೆ ಅವರು ವೇಸ್ಟೇಜ್ ತರ ಆಗ್ತಾರೆ. ಸೊ ಅದರಲ್ಲಿ ತುಂಬ್ಕೊಂಡು ಬಂದಂತ ಒಂದಷ್ಟು ರಾಶಿಗಟ್ಲೆ ಆ ಚಿನ್ನದ ಇದು ಈತನ ಬದುಕನ್ನೇ ಚೇಂಜ್ ಮಾಡ್ಬಿಡ್ತು. ಬಟ್ ಈಗ ನೋಡಿ KGF ಬಾಬು ಆ ಕರ್ಮ ರಿಟರ್ನ್ಸ್ ಅನ್ನೋ ಹಾಗೆ KGF ಬಾಬುನ ಹೆಂಗೆ ಹೊಡ್ಕೊಂಬಂದು ಹೊಡೆಯುತ್ತೆ ಅಂದ್ರೆ, ಮಗ ತಂದೆಯ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು. ಸಾಲದಕ್ಕೆ KGF ಬಾಬು ಮಾಡ್ಕೊಂಡಂತ 2023 ಚುನಾವಣೆ ಸಂದರ್ಭದಲ್ಲಿ ಆ ಸುಳ್ಳು ಆಶ್ವಾಸನೆ ಇದ್ದಂತ ಮನೆಯನ್ನು ಕೂಡ ಕೆಡವಿ, ನಾನು ಮನೆ ಕಟ್ಟಿಸ್ಕೊಡ್ತೀನಿ ನಿಮ್ಮೆಲ್ರಿಗೂ ಕೂಡ ಬಡವರಿಗೆ ಅಂತೇಳಿ ಇದ್ದಂತ ಮನೆ, ವಾಸ ಮಾಡ್ತಾ ಇದ್ದಂತ ಮನೇನೂ ಕೂಡ ಕೆಡವಿ, ಅಲ್ಲಿ ನಿಮಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟು, ಅದಕ್ಕೊಂದಷ್ಟು ಚೆಕ್ಗಳನ್ನು ಕೂಡ ವಿತರಣೆ ಮಾಡಿ, ಆ ಚೆಕ್ ಬೌನ್ಸ್ ಕೂಡ ಆಗಿದೆ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಜನಗಳು ಏನ್ ಹೇಳಿದ್ರು, ಏನ್ ಆರೋಪ ಮಾಡಿದ್ರು ಅನ್ನೋದನ್ನ ಕ್ವಿಕ್ ಆಗಿ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಇದೇ ಚುನಾವಣೆ ಟೈಮಲ್ಲಿ ನಮ್ಮಂತ ಬಡವರಿಗೆ ಮನೆ ಕಟ್ಸ್ಕೊಡ್ತೀನಿ ಅಂತ ಇದ್ದಿದ್ದ ಮನೆನ ಹೊಡೆದಾಕ್ಸೋ, ಅದಾದ್ಮೇಲೆ ಮನೆಗೆ ಗ್ಯಾಸ್ ಕೊಡ್ತೀನಿ ಅಂದ್ಬಿಟ್ಟು ಗ್ಯಾಸ್ ಮೋಸ ಮಾಡಿ ಊಟ ಇಲ್ದರೆ ನಾವು ಬೀದಿಗೆ ಬಂದ್ವಿ. ನೋಡಿದ್ರಲ್ಲ, ಚಿಕ್ಕಪೇಟೆ ನಿವಾಸಿಗಳು ಆರೋಪ ಮಾಡ್ತಾ ಇರೋಂಥದ್ದು. ಅಂದ್ರೆ ಇಲ್ಲಿ ಮನೆ ಕೊಡ್ತೀನಿ ಅಂತೇಳಿ ಇದ್ದ ಮನೆಯನ್ನು, ವಾಸದಲ್ಲಿದ್ದಂಥ ಮನೇನೂ ಕೆಡವಿ, ಸಿಲಿಂಡರ್ ಕೊಡ್ತೀನಿ ಅಂತ ಕೂಡ ಅಲ್ಲೂ ಕೂಡ ಒಂದು ಸುಮ್ಮನೆ ಒಂದೇನೋ ಒಂದು ಕಾಗೆ ಆರಿಸಿ ಚೆಕ್ಕು ಕೂಡ ಕೊಟ್ಟು ಅಲ್ಲಿ ಚೆಕ್ ಬೌನ್ಸು ಕೂಡ ಮಾಡಿ ಸಾಲದಕ್ಕೆ. ಈಗ ಇದೇ KGF ಬಾಬು ಏನ್ ಹೇಳ್ತಾರೆ ಗೊತ್ತಾ, ಕೇಳಿದ್ರೆ ಏನ್ ಬಾಬಣ್ಣ ಇದೆಲ್ಲ ಅಂತ ಕೇಳಿದ್ರೆ, ಇಲ್ಲ ಚೆಕ್ ಬೌನ್ಸು ಇಲ್ಲ, ಎಂಥದ್ದು ಇಲ್ಲ ಅಂತ ಹೇಳಿ ವಾದ ಮಾಡ್ತಾರೆ. ಆ ವಾದ ಮಾಡಿರೋ ವಿಡಿಯೋ ಕೂಡ ತೋರಿಸ್ತೀವಿ, ಒಂದೇ ಒಂದು ನಿಮಿಷ ನೋಡ್ಕೊಂಬ. ನೋಡಿ, ಇದು KGF ಬಾಬು ಅವರ ಉದ್ದಟತನದ ಮಾತು. ಅಲ್ಲಿ ಜನ ಅಲ್ಲಿ ಹೇಳ್ತಾರೆ, ಪಾಪ ಮುಸಲ್ಮಾನ ಸಹೋದರಿ ಮಹಿಳೆ, ನಾವು ತಿಂಗಳಾನ್ಗಟ್ಲೆ ನಾವು ಬಂದ್ರು ಕೂಡ ಇವರು ಮನೆ ಬಾಗ್ಲೇ ತೆಗೆಯೋದಿಲ್ಲ, ನಮ್ಮ ಮನೆ ಕಟ್ಸ್ಕೊಡ್ತೀವಿ ಅಂತೇಳಿ ಅವತ್ತು ಮನೆ ಹೊಡೆದಾಕ ಹೋದಂತ ಮನುಷ್ಯ ಈ ಕಡೆ ತಲೆ ಹಾಕು ಕೂಡ ಮಲಗಿಲ್ಲ ಅಂತೇಳಿ KGF ಬಾಬು ವಿರುದ್ಧ ದೂರ್ತಾರೆ. KGF ಬಾಬುನ ಏನ್ ಬಾಬಣ್ಣ ಇದೆಲ್ಲ ಅಂತ ಕೇಳಿದ್ರೆ, KGF ಬಾಬು ಅದಕ್ಕೆ ಕೊಡುವಂತ ಸಬೂಬ್ ಏನಂದ್ರೆ, ಅಲ್ಲಿಗೆ ಹೋಗ್ಬಿಟ್ರೆ RV ದೇವರಾಜ್ ಮಗ ನನಗೆ ಕಾಟ ಕೊಡ್ತಾರೆ, ಟಾರ್ಚರ್ ಕೊಡ್ತಾರೆ, ಕಿರಿಕ್ ಮಾಡ್ತಾರೆ ಅಂತೇಳಿ RV ದೇವರಾಜ್
ಕಾಂಗ್ರೆಸ್ನ ಆರ್ ವಿ ದೇವರಾಜ್ ಮಗನ ಮೇಲೆ ಹಾಕ್ತಾರೆ. ಇನ್ನೂ ಸಬೂಬ್ ಕೊಡೋದೇನೆಂದ್ರೆ, ಇಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೋಗಿದೆ ಎಲ್ಲ ಮನೆಯೂ ಕೂಡ, ಇನ್ನೊಂದು 6-7 ಮನೆ ಬ್ಯಾಲೆನ್ಸ್ ಇದೆ, ಬಾಕಿ ಉಳಿದಿದೆ, ಅದನ್ನು ಕೂಡ ಕಂಪ್ಲೀಟ್ ಮಾಡ್ಬಿಡ್ತೀನಿ ಅಂತೇಳಿ ಒಂದಷ್ಟು ಸಬೂಬ್ ಕೂಡ ಕೊಡ್ತಾರೆ. ಇನ್ನು ಅಪ್ಪ ಮಗನ ಜಗಳ ಆಸ್ತಿ ವಿಚಾರವಾಗಿ, ಮಗನೇ ಏನು KGF ಬಾಬು ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು ಆಸ್ತಿಗೋಸ್ಕರ, ಈ ಮಗನ ಮೇಲೆ ಎತ್ತಿ ಕಟ್ಟಿ ಈಗ ಮಾವ ಕೂಡ ಮಗನನ್ನೇ ಎತ್ತಿ ಕಟ್ಟಿ ಜಗಳ ಮಾಡಿಸ್ತಾ ಇದ್ದಾರೆ ಅಂತ ಕೂಡ ಆರೋಪ ಮಾಡುವಂಥದ್ದು KGF ಬಾಬು. ಇದೆಲ್ಲವೂ ಕೂಡ ಹಣೆ ಬರಹ ಕರ್ಮ ಹುಡ್ಕೊಂಬಂದು KGF ಬಾಬು ಅವ್ರಿಗೆ ಹೊಡಿತಾ ಇರೋದು ಅಂತ ಅನ್ಸುತ್ತೆ. KGF ಬಾಬು ನೋಡಿ ಇಷ್ಟೆಲ್ಲ ಮಾಡಿದ್ರು ಕೂಡ KGF ಮಾಡೋದಂತ ಉಪಕಾರ ಎಂಥದಿಲ್ಲ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಇದೇ BJP ಗರುಡಾಚಾರ್ಯ ಅವರು ಗೆಲ್ಲೋದಕ್ಕೆ ಒಂದಷ್ಟು ಅನುಕೂಲ ಮಾಡಿಕೊಟ್ರು. BJPಯಲ್ಲಿ ಗೆಲ್ಲೋದಕ್ಕೆ ಇದೇ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಅದೇಂಗೆ ಗರುಡಾಚಾರ್ಯ ಗೆಲ್ಲೋದಕ್ಕೆ KGF ಬಾಬು ಅನ್ನೋ ಅನುಕೂಲ ಮಾಡಿಕೊಟ್ಬಿಟ್ರು ಅಂತ. KGF ಬಾಬು ಅನುಕೂಲ ಮಾಡಿಕೊಟ್ಟಿದ್ದು ಗರುಡಾಚಾರ್ಯ ಅವರು BJP ಪಕ್ಷ ಗೆಲ್ಲೋದಕ್ಕೆ ಹೆಂಗೆ ಅಂದ್ರೆ, ಈ ಆರ್ ವಿ ದೇವರಾಜ್, ಕಾಂಗ್ರೆಸ್ನ ಆರ್ ವಿ ದೇವರಾಜ್ ಸತತವಾಗಿ ಗೆಲ್ತಾ ಬಂದಿದ್ರು. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಒಂದ್ ರೀತಿ ಕಾಂಗ್ರೆಸ್ನ ಕೋಟೆ ಅಂತಿದ್ದು, ಆ ಕಾಂಗ್ರೆಸ್ ಕೋಟೆಗೆ ನುಗ್ಗಿದ್ದು ಇದೇ KGF ಬಾಬು. ಆ ನುಗ್ಗಿ ಯಾವ ಹೋಟ್ಗಳನ್ನ ಕೊಳ್ಳೆ ಹೊಡೆದ್ರು KGF ಬಾಬುಗೆ ಆ KGF ದುಡ್ಡಿಂದ ಅಂದ್ರೆ ಇದೇ ಆರ್ ವಿ ದೇವರಾಜ್, ಇದೇ ಕಾಂಗ್ರೆಸ್ನ ಒಂದು ವರ್ಗ ಇರುತ್ತೆ, ಆ ವೋಟ್ ಬ್ಯಾಂಕಿಂಗ್, ಮುಸಲ್ಮಾನರು, ಅಲ್ಪಸಂಖ್ಯಾತರು, ಸೊ ಹಿಂದುಳಿದ ವರ್ಗ, ಎಲ್ಲ ಓಟ್ಗಳನ್ನ ಕೂಡ ಇದೇ KGF ಬಾಬು ಕಸಿದುಕೊಂಡಿದ್ದು. ಎಷ್ಟು KGF ಬಾಬುಗೆ ಎಷ್ಟು ಬಂದಿದ್ದು ಗೊತ್ತಾ? ಬರೋಬ್ಬರಿ 20,913 ಓಟ್ಗಳು. ಈ ಓಟ್ಗಳು ಯಾವ್ದು ಕೂಡ, ಅದು ಇಂಡಿಪೆಂಡೆಂಟ್ ಬಾಬು ನಿಲ್ಲೋದು, KGF ಬಾಬು ಅವ್ರು ನಿಲ್ಲೋದು ಇಂಡಿಪೆಂಡೆಂಟ್ ಆಗಿ. KGF ಬಾಬು ತೆಗೆದುಕೊಂಡಂತ ಮತ 20,000 ಚಿಲ್ಲರೆ 931. ಇದ್ಯಾವ್ದು ಮತ ಅಂದ್ರೆ BJPಯ ಯಾವ ಮತಗಳನ್ನು ಕೂಡ ಇವ್ರು ಕಿತ್ಕೊಂಡಿರೋದಿಲ್ಲ. ಅಷ್ಟು ಇವ್ರ ಕೈ ಹಾಕಿ ಕಿತ್ಕೊಂಡಿದ್ದಂತ ಮತ ಆರ್ ವಿ ದೇವರಾಜ್ಗೆ ಹೋಗ್ಬೇಕಾಗಿರುವಂತ ಕಾಂಗ್ರೆಸ್ನ ಮತಗಳು. ಆರ್ ವಿ ದೇವರಾಜ್ ಎಷ್ಟು ತೆಗೆದುಕೊಂಡ್ರು ಅಂದ್ರೆ 45,186 ಮತಗಳನ್ನ ತೆಗೆದುಕೊಳ್ತಾರೆ. ಅಂದ್ರೆ 45,000 ಪ್ಲಸ್ ಇದೊಂದು 20,000 ಲೆಕ್ಕ ಹಾಕಿದ್ರೆ ಎಷ್ಟಾಯ್ತು? 65,000 ಮತಗಳಾಯ್ತು. 65,000 ಮತಗಳು ಪಡೆದುಕೊಳ್ತಾ ಇದ್ರು. ಸುಮಾರು ಒಂದು 10,000 ಅಂತರದಲ್ಲಿ ಈ ಗರುಡಾಚಾರ್ಯ ವಿರುದ್ಧ ಗೆಲ್ತಾ ಇದ್ರು. ಗರುಡಾಚಾರ್ಯ ಅವ್ರಿಗೆ ಪಡೆದುಕೊಂಡಂತ ಮತ 57,299 ಮತಗಳನ್ನ ಪಡೆದುಕೊಳ್ತಾರೆ. ನೋಡಿ, ಅದೇ ಹೇಳೋದು, ಇದೊಂದು ರಾಜಕೀಯದ ತಂತ್ರಗಾರಿಕೆ. ಈ KGF ಬಾಬು ಬಂದು ಮನೇನು ಕೆಡಿಸಿದ್ರು, ಆ ಕ್ಷೇತ್ರನೂ ಕೆಡಿಸಿದ್ರು. ಅದಕ್ಕೆ ಇಡೀ ಶಾಪ ಆಗ್ತಾ ಇದಾರೆ ಅಲ್ಲಿನ ಜನ. ಅದಕ್ಕೆ ಕರ್ಮ ಈಗ ಮಗನ ರೂಪದಲ್ಲಿ ಹೊಡಿತಾ ಇದೆ ಅಂತ ಅನ್ಸುತ್ತೆ. ಸೊ ಸದ್ಯಕ್ಕೆ ಇದು KGF ಬಾಬುವಿನ ಕತೆ ಮುಗಿಯದ ಕತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇದೀಗ ಪ್ರಾರಂಭ ಆಗಿದೆ. ಈ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ನಿವಾಸಿಗಳು ಹುಡ್ಕೊಂಬಂದು KGF ಬಾಬು ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ. ಒಂದಷ್ಟು ಪ್ರೊಟೆಸ್ಟ್ ಕೂಡ ಮಾಡಿದ್ರು. ನಮ್ಗೆ ಆದಷ್ಟು ಬೇಗ ನ್ಯಾಯ ಕೊಡಿಸಿ, ನಮಗೆ ಮನೆ ಕಟ್ಟಿಸ್ಕೊಡಿ ಅಂತೇಳಿ ದುಂಬಾಲ್ ಬಿದ್ದಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ. ಈ ಮೂಲಕನಾದ್ರೂ KGF ಬಾಬುಗೆ ಕೆಟ್ಟ ಮೇಲಾದ್ರೂ ಬುದ್ಧಿ ಬರುತ್ತಾ? ಸೊ ಕಾದು ನೋಡ್ಬೇಕು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ KGF ಬಾಬು ಕುರಿತು ಒಂದ್ ಕಡೆ BJP ಗೆಲ್ಲೋದಕ್ಕೆ, ಗರುಡಾಚಾರ್ಯ ಅವ್ರು ಗೆಲ್ಲೋದಕ್ಕೆ ಇವರೇ ಅನುಕೂಲ ಮಾಡಿಕೊಟ್ರು, ಹೆಂಗೆ ಅನ್ನೋದನ್ನ ವಿವರಿಸಿ ಹೇಳಿದೆ. ಅದ್ರ ಜೊತೆನಲ್ಲಿ ಆರ್ ವಿ ದೇವರಾಜ್ ಅವ್ರ ಗೆಲುವಿಗೂ ಕೂಡ ಇವರೇ ದೊಡ್ಡ ಪೆಟ್ಟಾಗಿ ನಿಂತರು. ಇದೆಲ್ಲದೊಂದು ಸಾಲದ ಎಂಬುದಕ್ಕೆ ಅಲ್ಲಿದ್ದಂತ ಬಡ ನಿವಾಸಿಗಳು, ಮುಸಲ್ಮಾನರು, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದವರ ಮನೆಗಳನ್ನ ಕೆಡವಿ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ಒಂದಷ್ಟು ಚೆಕ್ ಬೌನ್ಸ್ಗಳನ್ನು ಕೂಡ ಮಾಡಿ, ಚೆಕ್ಗಳನ್ನು ಕೊಟ್ಟು ಆ ಸಿಲಿಂಡರ್ ಕೊಡಿಸ್ತೀನಿ ಅಂತ ಹೇಳಿ ಅದು ಕೂಡ ಸುಳ್ಳು ಹೇಳಿ ಎಲ್ಲ ಗಬ್ಬೆ ಬರ್ಸ್ ಬಂದಂತ KGF ಬಾಬು ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.